ಮಾತಾಡ್ಬೇಡಿ ಮಂಜು ಅವರೇ, ನಿಮ್ಗೆ 20 ಸತಿ ನಾನು ಹೇಳೋದಕ್ಕಾಗಲ್ಲ. ಮೋಕ್ಷಿತಾನು ಏನಂದ್ರು, ಅವ್ರಿಬ್ರೇ ಮಾತಾಡ್ತಾರೆ, ನಾವಿಬ್ರು ಇರ್ಬೇಕಂದ್ರೆ ನನಗೆ ನೀವೇ ಮಾತಾಡ್ತೀರಾ ಅಂತಾನೆ ಅನ್ಸುತ್ತೆ. ಇವಾಗ ಅವ್ರು ಹೇಳಿದ ಲೈನ್ಸ್ ಕರೆಕ್ಟ್ ಇದೆ ಅಂತ ಅನ್ನಿಸ್ತಾ ಹೇಳ್ತಿರಲ್ಲ, ಹಂಗಿಲ್ಲ ನೀವು. ಗೌತಮಿ, ಒಬ್ಬರನ್ನು ಈ ವಾರದ ಕ್ಯಾಪ್ಟನ್ಸಿ ಓಟದಿಂದ ನೀವು ಹೊರಗಿಡಬೇಕು. ಮಂಜು ಅವ್ರ ಹೆಸರು ತಗೋತೀನಿ. ಮಂಜು ಗೌತಮಿ ಇದ್ದಾಗ ಮಂಜು ಮಾತಾಡಲ್ಲ, ಗೌತಮಿಗೆ ಹೆದರ್ಕೋತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿರುವ ಒಂದು ಕುಚಿಕು ಜೋಡಿ ಅಂದ್ರೆ ಅದು ಗೌತಮಿ ಮತ್ತು ಮಂಜು ಅಂತ ಹೇಳ್ಬೋದು. ಇನ್ನು ಇವರಿಬ್ರು ಈ ಮೊದಲೇ ಕೂಡ ಒಟ್ಟಿಗೆ ಕೊನೆವರೆಗೂ ಆಟ ಆಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಸ್ವತಃ ಗೌತಮಿ ಅವರೇ ಮಂಜು ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ನಾಮಿನೇಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಟ್ರಾಂಗೆಸ್ಟ್ ಫ್ರೆಂಡ್ಶಿಪ್ ಜೋಡಿಗಳಲ್ಲಿ ಮಂಜು ಮತ್ತು ಗೌತಮಿ ಅವರ ಜೋಡಿ ಕೂಡ ಒಂದು. ಇಲ್ಲಿಯವರೆಗೂ ಅವರು ಕೂಡ ಯಾವುದೇ ಜಗಳಗಳನ್ನ ಆಡ್ಕೊಳ್ದೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಇನ್ನು ಈ ಮೊದಲು ಕೂಡ ಅವರಿಬ್ರೇ ಮಾತಾಡ್ಕೊಂಡಿರೋ ಹಾಗೆ ಕೊನೆವರೆಗೂ ನಾವಿಬ್ರು ಒಟ್ಟಿಗೆ ಆಡೋಣ, ಕೊನೆಯಲ್ಲಿ ನಮ್ಮಿಬ್ರ ಮಧ್ಯೆ ಕಾಂಪಿಟೇಷನ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆದ್ರೆ ಈಗ ಬಿಗ್ ಬಾಸ್ ನಲ್ಲಿ ಇನ್ನು 10 ಸ್ಪರ್ಧಿಗಳು ಇರುವಾಗ್ಲೇ, ಬಿಗ್ ಬಾಸ್ ಮುಗಿಯಲು ಇನ್ನು 4-5 ವಾರ ಇರುವಾಗ್ಲೇ ಇವರಿಬ್ರ ಮಧ್ಯೆ ಜಗಳ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತದೆ. ಗೌತಮಿ ಅವರು ತಮ್ಮ ಆಟದ ಮೇಲೆ ಗಮನ ಕೊಟ್ಟು ಮಂಜಣ್ಣ ಅವರ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಅದನ್ನ ನೇರವಾಗಿ ಕೂಡ ಮಂಜು ಅವರಿಗೆ ಹೇಳಿದ್ದಾರೆ. ನನ್ನ ಹಿಂದೆ ಬರಬೇಡಿ, ನನ್ನನ್ನ ಮಾತಾಡಿಸ್ಬೇಡಿ, ನನ್ನ ಫ್ರೆಂಡ್ಶಿಪ್ ಅನ್ನ ಇಲ್ಲಿಗೆ ಬಿಟ್ಬೇಡಿ ಅಂತೆಲ್ಲ ಹೇಳಿದ್ದಾರೆ. ಇದೆಲ್ಲ ಟಾಸ್ಕಿನ ಹೊರಗಾದ್ರೆ ಇನ್ನು ಟಾಸ್ಕ್ ಅಲ್ಲೂ ಕೂಡ ಮಂಜಣ್ಣ ಅವರನ್ನೇ ನೇರವಾಗಿ ನಾಮಿನೇಟ್ ಕೂಡ ಮಾಡಿದ್ದಾರೆ. ಹಾಗೆ ನಿನ್ನೆಯ ಟಾಸ್ಕ್ ನಲ್ಲೂ ಕೂಡ ಯಾರಿಗಾರು ತಟ್ಟಿ ಬುದ್ಧಿ ಹೇಳದಿದ್ರೆ ಯಾರಿಗೆ ಹೇಳ್ತೀರಾ ಅಂದಾಗ ಗೌತಮಿ ಅವರು ಮಂಜಣ್ಣ ಅವರಿಗೆ ಹೊಡೆದು ಈ ಮನೆಯಲ್ಲಿ ಸಿಂಗಲ್ ಆಗಿ ಆಟ ಆಡಿ, ಫ್ರೆಂಡ್ಶಿಪ್ ಬಿಟ್ಟು ಆಟ ಆಡಿ ಅಂತ ಹೇಳಿದ್ದಾರೆ. ಇನ್ನು ಇವತ್ತು ಬಂದಿರೋ ಪ್ರೋಮೋದಲ್ಲೂ ಕೂಡ ಈ ಮನೆಯಲ್ಲಿ ಯಾರಾದ್ರೂ ಎಚ್ಚೆತ್ಕೊಳ್ಬೇಕಾ ಅಂತ ಕೇಳಿದಾಗ ಆಗ್ಲೂ ಕೂಡ ಗೌತಮಿ ಅವರು ಮಂಜಣ್ಣ ಅವರ ಮುಖಕ್ಕೆ ಟೀ ಎರಚಿ ಈ ಮನೆಯಲ್ಲಿ ಎಚ್ಚೆತ್ಕೊಂಡು ಆಟ ಆಡ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಟಾಸ್ಕ್ ನ ಹೊರಗೂ ಹಾಗೂ ಟಾಸ್ಕ್ ನಲ್ಲೂ ಕೂಡ ಗೌತಮಿ ಅವರು ಮಂಜಣ್ಣ ಅವರ ವಿರುದ್ಧ ಆಟ ಆಡ್ತಾ ಇದ್ದಾರೆ. ಮಂಜಣ್ಣ ಅವರನ್ನ ಕಾಂಪಿಟೇಟರ್ ಅನ್ನೋ ರೀತಿಯಲ್ಲೇ ತಗೊಂಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಮಂಜಣ್ಣ ಅವರು ಇದನ್ನ ಅರ್ಥ ಮಾಡಿಕೊಳ್ಳದೆ ತಮ್ಮ ಆಟವನ್ನು ಬಿಟ್ಟು ಗೌತಮಿ ಅವರ ಸ್ನೇಹವನ್ನ ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆದ್ರೆ ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದು ತುಂಬಾನೇ ಕಷ್ಟ ಆಗಿದೆ. ಅಥವಾ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟವನ್ನ ಶುರು ಮಾಡಿ ಈ ಸ್ನೇಹವನ್ನ ಇಲ್ಲಿಗೆ ಬಿಟ್ಟು ಆಟ ಆಡಿದ್ರೆ ತುಂಬಾನೇ ಒಳ್ಳೇದಾಗಿರುತ್ತೆ. ನೋಡಿದ್ರಿ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಮತ್ತು ಮಂಜು ಅವರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಇವರಿಬ್ರು ಮೊದಲೇ ಅನ್ಕೊಂಡಿದ್ರು ಕೊನೆವರೆಗೂ ನಾವಿಬ್ರು ಒಟ್ಟಿಗೆ ಆಟ ಆಡೋಣ ಅಂತ. ಆದ್ರೆ ಈಗ ಗೌತಮಿ ಅವರು ಮಂಜು ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಇದರಿಂದ ಇವರ ಫ್ರೆಂಡ್ಶಿಪ್ ಹೀಗೆ ಇರುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಮುರಿದು ಬೀಳುತ್ತಾ ಅಂತ ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.